ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಅಡುಗೆ. ಇವತ್ತು ಬಂದುಬಿಟ್ಟು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ಆಲೂಗಡ್ಡೆ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈ ಆಲೂಗಡ್ಡೆ ಕಟ್ಲೆಟ್ನ ಈಸಿಯಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಚೆನ್ನಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ಮಕ್ಳಿಗೂ ಕೂಡ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಇದನ್ನು ಹಾಕ್ಕೊಡ್ಬೋದು. ಟೊಮೆಟೊ ಕೆಚಪ್ ಜೊತೆಗೆ ಇದನ್ನು ನಾವು ತಿನ್ಬೋದು. ಸೊ ಬನ್ನಿ ಯಾವ ರೀತಿ ಮಾಡೋದು ಆಲೂಗಡ್ಡೆ ಕಟ್ಲೆಟ್ನ ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಈ ಥರ ತುರ್ಕೊತೀನಿ. ಈ ಥರ ತುರ್ಕೊಳೋದ್ರಿಂದ ನಾವು ಈ ಚೀಸ್ ಎಲ್ಲ ಮಾಡ್ತೀವಲ್ವ, ಸೊ ಚೀಸ್ ಎಲ್ಲ ಹಾಕ್ತೀವಲ್ವ, ಸೊ ಆ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಈ ಥರ ನಾನು ತುರ್ಕೊತೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕ್ಬೋದಲ್ವಾ ಅಂತ ಹೇಳಿ, ಬಟ್ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಮಗೆ ಅದು ಹಿಟ್ಟಿನ ಅದಕ್ಕೆ ಬರಲ್ಲ. ಸೊ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಚೀಸ್ ಒಂಥರ ಹಿಟ್ಟಿನ ಅದಕ್ಕೆ ಬರುತ್ತೆ ನಮಗೆ. ನೋಡಿ ಈ ಥರ ನೋಡಿ. ಓಕೆ, ಇವಾಗ ಇದಾಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಬಂದು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ. ಇಲ್ಲಿ 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಆ್ಯಸ್ ಯೂಶುವಲ್ ಅರಿಶಿನ ಪುಡಿ ಎಲ್ಲ ಅಡುಗೆಗಳಿಗೂ ನಾನು ಹಾಕ್ತೀನಿ, ಅದೊಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ. ಇಲ್ಲಿ ಚಾಟ್ ಮಸಾಲ ತೊಗೊಂಡಿದ್ದೀನಿ, ಅದನ್ನು ಒಂದು 1/2 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಕೂಡ ನೀವು ಹಾಕ್ಕೋಬೋದು. ಓಕೆ, ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಹಿಟ್ಟಿನ ಅದಕ್ಕೆ ಬರಬೇಕು. ಸೊ ನೋಡಿ, ನಾವು ಇದನ್ನು ರೌಂಡ್ ಶೇಪಲ್ಲಿ ಮಾಡಿ ಎಣ್ಣೆಲಿ ಬಿಡಬೇಕಲ್ವಾ, ಸೊ ಅದಕ್ಕೆ ಬರಬೇಕು. ಆ ಥರ ಕಲಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯ ನೀರು ಎಣ್ಣೆ ಏನೂ ಹಾಕೋದು ಬೇಡ. ಓಕೆ, ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ ತೊಗೊಂಡು ನಾನು ಕಲಸಿಟ್ಕೊಂಡಿರೋಂಥ ಈ ಆಲೂಗಡ್ಡೆ ಇದನ್ನು ಈ ಥರ ಉಂಡೆ ಮಾಡಿಕೊಂಡು ಅದನ್ನು ಎಷ್ಟು ಬೇಕೋ ನನಗೆ ಅಷ್ಟು ಶೇಪ್ಗೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಸರ್ಕಲಲ್ಲಿ ನಾನು ಮಾಡ್ಕೊತೀನಿ, ಎಲ್ಲೂ ಕ್ರ್ಯಾಕ್ ಬಿಡ್ದಿರೋ ಥರ ನೋಡಿ. ಇದನ್ನು 5 ನಿಮಿಷ ಹಾಗೆ ಇಡಬೇಕು, ಅಬ್ಸರ್ವ್ ಆಗಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಈ ಥರ ಜಸ್ಟ್ ನಾವು ಕಲಸಿದ ತಕ್ಷಣ ಈ ಥರ ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಮಾಡಿಕೊಂಡು ಈ ಥರ ಎಲ್ಲನೂ ತಟ್ಟಿ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಸೊ ನಾನು ಎಲ್ಲನೂ ಈ ಥರ ತಟ್ಟಿ ಇಟ್ಕೊಳ್ತೀನಿ. ಇಲ್ಲಿ 3 ಆಲೂಗಡ್ಡೆಯಿಂದ ನನಗೊಂದು 6 ರಿಂದ 7 ಕಟ್ಲೆಟು ರೆಡಿ ಆಯಿತು. ಓಕೆ ನೋಡಿ, ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲವರ್ ಬರುತ್ತಲ್ಲ, ಅಂದರೆ ಜೋಳದ ಹಿಟ್ಟು, ಅದನ್ನು ನಾನು ಏನು ಮಾಡ್ತೀನಿ, ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಮೀನ್ಸ್ ಇದು ಬೈಂಡಿಂಗ್ ಆಗೋದಕ್ಕೋಸ್ಕರ. ಇದು ನಾವು ಯಾವುದೇ ಒಂದು ಹಸಿಟ್ಟಲ್ಲಿ ಡಿಪ್ ಮಾಡೋ ಅಂಥದ್ದು ಏನೂ ಇರೋಲ್ಲ. ಜಸ್ಟ್ ಈ ಕಾರ್ನ್ಫ್ಲವರ್ ಹಸಿಟ್ಟನ್ನ ಹಾಕ್ಬಿಟ್ಟು ಈ ಥರ ಮೇಲೆ ನೋಡಿ ನಾನು ಈ ಥರ ಡಿಪ್ ಮಾಡ್ಕೊತೀನಿ ಅಷ್ಟೇ. ಅಂದರೆ ಇದನ್ನು ಡ್ರೈ ಆಗೇ ಇರಬೇಕು. ತ್ಯಾವದಲ್ಲಿ ನಾನು ಮಾಡ್ತಾಯಿಲ್ಲ, ಅಂದರೆ ಜೋಳದ ಹಸಿಟ್ಟನ್ನೆಲ್ಲ ನೀರಲ್ಲಿ ಕಲಸಿ ಆ ಥರ ಎಲ್ಲ ಡಿಪ್ ಮಾಡ್ತಾಯಿಲ್ಲ. ಜಸ್ಟ್ ಡ್ರೈ ಹಸಿಟ್ಟಲ್ಲಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊತೀನಿ. ಲೈಟಾಗಿ ಮಾಡಿಕೊಂಡ್ರೂ ಸಾಕು. ನಾನೊಂದು ಸ್ವಲ್ಪ ಅದು ಹಾಗೆ ಇಟ್ಟಿರ್ತೀನಲ್ವ, ಇವಾಗ ಒಂದು ಕರಿಯೋದಕ್ಕೆ ಒಂದು ಲೇಟ್ ಆಗುತ್ತೆ. ಸೊ ಒಂದನ್ನು ನಾವು ಫ್ರೈ ಮಾಡಿ ತೆಗಿಯೋಷ್ಟಕ್ಕೆ ಅವಾಗ ಒಂದು ಸ್ವಲ್ಪ ಈರುಳ್ಳಿಲಿರೋ ನೀರು ಬಿಟ್ಕೊಳುತ್ತೆ ಅಂತೇಳಿ ನಾನು ಜಾಸ್ತಿ ಹಸಿಟ್ಟನ್ನ ಈ ಥರ ಇದು ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಈ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳೋದಕ್ಕೋಸ್ಕರ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳೋಣ, ಮ್ಯಾಕ್ಸಿಮಮ್ಮು. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಚಿಕ್ಕದೊಂದು ಈರುಳ್ಳಿನ ಬಿಟ್ಟು ನೋಡ್ತೀನಿ. ಅದರಲ್ಲಿ ಆ ಕಟ್ಲೆಟ್ ಪೀಸ್ ಇರುತ್ತಲ್ಲ, ಅದು ನೋಡಿ ಅದು ಈಜ್ತಾ ಇದೆ. ಈ ಫಿಶ್ ಎಲ್ಲ ಈಜುತ್ತಲ್ಲ ನೀರಲ್ಲಿ, ಆ ಥರ ಈಜುತ್ತೆ. ಸುಮ್ಮನೆ ಅಂದೆ. ಆ ಈರುಳ್ಳಿ ನಮಗೆ ಎಣ್ಣೆ ಫ್ರೈ ಆಗಿದೆ ಅನ್ನೋದಕ್ಕೆ ಆ ಈರುಳ್ಳಿ ನೋಡಿ ಆ ಥರ ಒಂದು ಮೇಲೆ ಬರುತ್ತೆ, ಕೆಳಗಡೆ ನಾವು ಹಾಕಿದ ತಕ್ಷಣ ಕೆಳಗಡೆ ಹೋಗಿ ಅದು ಎಣ್ಣೆ ಮೇಲೆ ಬರುತ್ತೆ. ಇವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ.
ಸಾರಿ, ಎಣ್ಣೆ ಹೀಟ್ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಕಟ್ಲೆಟ್ನ ನಾನು ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತೀನಿ. ಫ್ಲೇಮ್ ಬಂದುಬಿಟ್ಟು ಸೊ ಲೋ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹೀಟ್ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಾಡಿಟ್ಕೊಂಡಿರುವಂತಹ ಕಟ್ಲೆಟ್ನ ಇದನ್ನು ಈ ಥರ ಬಿಡೋಣ. 1 ನಿಮಿಷ ನಾವು ಇದನ್ನು ತಿರ್ಗ್ಸೋದು ಬೇಡ, ಹಾಗೆಯೇ ಬಿಡೋಣ, ಅದು ಕ್ಲೀನಾಗಿ ಸೆಟ್ ಆಗಲಿ. ಓಕೆ, ಇವಾಗ ಅದನ್ನು ಕ್ಲೀನಾಗಿ ಮೇಲೆ ನೋಡಿ, ನಾನು ಏನು ಟಚ್ ಮಾಡಿಲ್ಲ, ಮೇಲೆ ಹಸಿಟ್ಟು ಥರ ಇತ್ತಲ್ಲ, ಸೊ ಅದಕ್ಕೆ ಎಣ್ಣೆ ಹಾಕಿದೆ ಅಷ್ಟೇ ಮೇಲೆ. ಇವಾಗ ಇದನ್ನು ಲೈಟಾಗಿ ನಾವು ಈ ಥರ ಜರಿಸ್ಕೊಳ್ಳೋಣ. 3 ಜನನು ಬೇರೆ ಬೇರೆ ಮಾಡೋಣ, ಮೀನ್ಸ್ ಅದನ್ನು ಸಪ್ರೇಟ್ ಮಾಡೋಣ ಅಂತ. ಇಲ್ಲಾಂದರೆ ಹಾಗೆ ಒಂದೇ ಕಡೆ ಇಟ್ಕೊಂಡ್ಬಿಡುತ್ತಲ್ಲ, ಸೊ ಕೆಳಗಡೆ ತಳ ಇಟ್ಕೊಬಿಡುತ್ತೆ ಹಾಗೆ. ಸೊ ಅದಕ್ಕೆ ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಇರಲಿ. ಇದು ಎಲ್ಲನೂ ನಾವು ಹಸಿಟ್ಟು ಮಾತ್ರ ಸುಮ್ಮನೆ ಜಸ್ಟ್ ಡಿಪ್ ಮಾಡಿರೋದಷ್ಟೇ ಹಸಿಟ್ಟಲ್ಲಿ. ಇದನ್ನು ಹಸಿಟ್ಟು ಫ್ರೈ ಆದರೆ ನಮಗೆ ಸಾಕು. ಆಲೂಗಡ್ಡೆ ಎಲ್ಲ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ನೋಡಿ. ಇವಾಗ ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ಇದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಫ್ರೈ ಮಾಡೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇವಾಗ ಇದು ಆಗಿದೆ. ನಾನು ಇದನ್ನೆಲ್ಲ ಕ್ಲೀನಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ನೋಡಿ. ನೋಡಿ ಈ ಥರ ಆಗಿದೆ, ಹಾಕ್ಕೊತೀನಿ. ಇವಾಗ ನೆಕ್ಸ್ಟ್ ಟ್ರಿಪ್ಪಲ್ಲೂ ನಾನು ಅದೇ ಥರನೇ ಹಾಕ್ಕೊತೀನಿ. ಇನ್ನು ಬ್ಯಾಲೆನ್ಸ್ ಇರೋವಂಥ ಕಟ್ಲೆಟ್ ಎಲ್ಲ ನಿಧಾನಕ್ಕೆ ಅದೇ ರೀತಿ ಎಣ್ಣೆಯಲ್ಲಿ ಬಿಟ್ಕೊತೀನಿ. ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಕೊತೀನಿ ನೋಡಿ. ಲೋ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹೀಟ್ ಆಗುವಾಗ ಮಾತ್ರ ನಾವು ಹೈ ಫ್ಲೇಮಲ್ಲಿ ಇಡಬೇಕು. ಎಣ್ಣೆ ಹೀಟ್ ಆಗಿದ ತಕ್ಷಣ ಇದನ್ನು ನಾವು ಫ್ರೈ ಮಾಡ್ಕೊಳೋದಕ್ಕೆ ಲೋ ಫ್ಲೇಮಲ್ಲೇ ಇರಬೇಕು ಇದು. ಓಕೆ, ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಮೇಲೆ ಹಸಿಟ್ಟು ಥರ ಇದೆ ಅಂತ ಹೇಳಿ ನೀವು ಇದು ಮಾಡ್ಕೋಬೇಡಿ. ಅದು ಏನೂ ಇಲ್ಲ, ಜಸ್ಟ್ ಪೌಡರ್ ಅಷ್ಟೇ. ಅದು ನಾವು ಕಾರ್ನ್ಫ್ಲೋರ್ ಇರುತ್ತಲ್ಲ, ಸೊ ಅದಷ್ಟೇ. ಅದು ಆದಷ್ಟು ಎಣ್ಣೆಯಲ್ಲಿ ಬಿಟ್ಕೊಳುತ್ತೆ, ಫ್ರೈ ಆಗೋದಕ್ಕೆ ಹೆಲ್ಪ್ ಆಗೋದಕ್ಕಷ್ಟೇ ನಾವು ಹಾಕೋದು. ಮೇಲೆ ಹಾಗೆ ಆಲೂಗಡ್ಡೆ ಇರುತ್ತಲ್ವ, ಹಾಗೆ ಕಟ್ಲೆಟ್ನ ನಾವು ತಟ್ಟಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಎಣ್ಣೆಯಲ್ಲಿ ಎಲ್ಲನೂ ಸ್ಪ್ರೆಡ್ ಆಗಿಬಿಡುತ್ತೆ, ಅದು ಇಟ್ಕೊಳಲ್ಲ. ಸೊ ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ, ಕಾರ್ನ್ಫ್ಲವರು, ಕಡಲೆ ಹಿಟ್ಟು, ನೀವು ಏನಾದರೂ ಹಾಕ್ಬೋದು, ಜಸ್ಟ್ ಡಿಪ್ ಮಾಡೋದಕ್ಕೋಸ್ಕರ ಅಷ್ಟೇ ಅದನ್ನು ಹಾಕ್ತೀವಿ. ಅಂದರೆ ಫ್ರೈ ಆಗಲಿ, ಆಲೂಗಡ್ಡೆ ಕಟ್ಲೆಟ್ ಆಗೋದಕ್ಕೋಸ್ಕರ, ಅದ್ರ ಮೇಲೆ ಬೈಂಡಿಂಗ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಹಾಕ್ತೀವಿ ಅಷ್ಟೇ. ಓಕೆ ನೋಡಿ, ಈ ಥರ ಆಗಿದೆ. ಎಣ್ಣೆಲೇ ಹಸಿಟ್ಟು ಬಿಡುತ್ತೆ, ಅದೇನು ತೊಂದರೆ ಇಲ್ಲ. ಅದು ಜೋಳದ ಹಸಿಟ್ಟೆ ಅಲ್ವಾ, ಹೆಲ್ದಿ ಅಲ್ವಾ, ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ. ಎಣ್ಣೆನ ನಾವು ಸೋಸ್ಕೋಬೋದು ನೆಕ್ಸ್ಟ್ ಏನಾದರೂ ಮಾಡಬೇಕಂದ್ರೆ. ಓಕೆ, ಇವಾಗ ನೋಡಿ ಇದನ್ನು ನಾನು ಈ ಥರ ಫ್ರೈ ಆಗೋಕ್ಕೆ ಬಿಟ್ಟು ಒಂದೊಂದನ್ನೇ ನಿಧಾನಕ್ಕೆ ಈ ಥರ ನಾನು ತಿರುಗಿಸ್ಕೊತೀನಿ ನೋಡಿ. ಈ ಥರ ನಿಧಾನಕ್ಕೆ ನಾನು ತಿರುಗಿಸ್ಕೊತೀನಿ. ಓಕೆ, ಇವಾಗ ನೋಡಿ ಈ ಥರ ಇಷ್ಟ ಆಗಿದೆ, ನಮಗೆ ಸಾಕು. ಇವಾಗ ನಾನು ಇದನ್ನೆಲ್ಲ ಒಂದೊಂದೇ ತೊಗೊಳ್ತೀನಿ. ಸೊ ಹೆಲ್ದಿ ಆಗಿರೋಂಥ ಸ್ನ್ಯಾಕ್ಸ್ ಇದು. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟೊಮೆಟೊ ಕೆಚಪ್ ಜೊತೆ ಸಕ್ಕದಾಗಿರುತ್ತೆ, ಮತ್ತು ಮಯೋನೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ನಾನು ಅದನ್ನು ಪೀಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಒಳಗಡೆ ಅಂತ. ಮೇಲೆ ನಿಮಗೆ ಕ್ರಿಸ್ಪಿಯಾಗಿ ಕಾಣ್ತಾ ಇರ್ಬೋದು, ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಮತ್ತು ಬೈಂಡಿಂಗ್ ಚೆನ್ನಾಗಿ ಬಂದಿದೆ. ಬಟ್ ಒಳಗಡೆ ಅಷ್ಟೇ ಸಾಫ್ಟ್ ಆಗಿದೆ. ಈ ಚೀಸ್ ಎಲ್ಲ ಹಾಕಿದ್ರೆ ಯಾವ ರೀತಿ ಇರುತ್ತೆ, ಸೊ ಆ ಥರ ಇರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.